ಅಲ್ಲೆಲ್ಲೂಯ್ಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಜನರೇ, ಯೇಸುವಿನ ಮಕ್ಕಳೇ ನೀವೆಲ್ಲರೂ ನೋಡಿ, ದೇವರು ಮುಂಜಾನೆ ಜಾವದಲ್ಲಿ ನನ್ನನ್ನು ಎಬ್ಬಿಸಿ ಆತನ ಕಾರ್ಯಕ್ಕಾಗಿ ನನ್ನನ್ನು ಉಪಯೋಗಿಸ್ತಿದ್ದಾನೆ. ಆತನ ಸೇವಕರಿಗೆ ದೇವರು ಎಂದಿಗೂ ಮರೆಯುವಂತನಲ್ಲ. ಆತನು ಎಂಥ ಕಷ್ಟಗಳಿರಲಿ, ದುಃಖಗಳಿರಲಿ, ಆತನು ಹೊತ್ತುಕೊಳ್ಳುವಂತಾಗಿದ್ದಾನೆ. ಆತನ ಸೇವಕರಿಗೆ ಬರುವಂಥ ತೊಂದರೆಗಳು, ಆ ತೊಂದರೆಯಿಂದ ಸರ್ವ ಜನರಿಗೆ ಉಪಯೋಗ ಆಗುವಂತೆ ಆತನ ಸೇವಕರಿಗೆ ಮುನ್ನಡೆಸುವಂಥ ದೇವರಾಗಿದ್ದಾನೆ. ಇವತ್ತು ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ ವಿಜ್ಞಾಪನೆ ಮಾಡಿದಾಗ ದೇವರು, ಪವಿತ್ರಾತ್ಮ ದೇವರು ಮಾತಾಡಿದರು. ಯಾರ್ಯಾರು ಸಾಲದಲ್ಲಿ ಕೊಂದು ಹೋಗಿದ್ದಾರೆ ಆತನಿಗಾಗಿ ಮಾತನಾಡಿದ್ದಾರೆ. ಎಷ್ಟೇ ಮಾಡಿದರೂ ಎಲ್ಲ ಕರ್ಜಸ್ಗಳಲ್ಲಿ ಬೀಳ್ತಾ ಇದ್ದಿದ್ದಾರೆ. ದಿನನಿತ್ಯ ಯಾದ ಗುಲಾಂತರದಲ್ಲಿ ಬಿದ್ದು ಕಾರ್ಯ ಮಾಡ್ತಾರೆ. ಆದರೆ ದೇವರ ಬರವಣಿಗೆ, ದೇವರ ಒಂದು ಸನ್ನಿಧಿಯಲ್ಲಿ ಬರವಣಿಗೆ ಆಗುವಾಗ ನಿಮ್ಮನ್ನು ನೋಡುವಂಥ ಯೇಸು ಕ್ರಿಸ್ತನಿದ್ದಾನೆ. ಇವತ್ತು ಹೈಲಿಂಗ್ ಮತ್ತು ಡೆಲಿವರೆನ್ಸ್ ಪ್ರೇಯರ್ ಆಗಿರ್ತದೆ. ಈ ಅನ್ಯ ಭಾಷೆದ ಅರ್ಥದಲ್ಲಿ ನಾನು ವಾಕ್ಯವನ್ನು ಹೇಳುವಂತನಾಗಿದ್ದೀನಿ. ಯಾಕಂದರೆ ದೇವರಾದ ಚಿತ್ತ ಯೇಸು ಕ್ರಿಸ್ತನ ಇವತ್ತು ನನ್ನ ಜೊತೆ ಮಾತಾಡಿದರು. 3 ಗಂಟೆಯಲ್ಲಿ ನೀನು ಅನ್ಯ ಭಾಷೆಯಲ್ಲಿ ಇಂಟರ್ಪ್ರಿಟೇಷನ್ ಆಫ್ ದ ಟರ್ಮ್ಸ್ ಅಂದರೆ ಅನ್ಯ ಭಾಷೆಯ ಅರ್ಥದಲ್ಲಿ ಮಾತಾಡು ಅಂತ ಹೇಳಿದರು. ದೇವರು ದಿನನಿತ್ಯ ಹೆಚ್ಚಾಗಿ ನನ್ನನ್ನು ಹ್ಯಾವೆನ್ಲಿ ಟಂಗ್ಸ್ ಅಂದರೆ ಅತಿ ಉತ್ತಮವಾಗಿ ನಾನು ಒಂದು 50 ಲ್ಯಾಂಗ್ವೇಜಲ್ಲಿ ಮಾತಾಡುವಂತನಾಗಿದೆ ಅನ್ಯ ಭಾಷೆಯಲ್ಲಿ. ಅದು ದೇವರ ಕೃಪೆ ನನಗೆ ಕೊಟ್ಟಿದ್ದು. 50 ಭಾಷೆ ಅನ್ಯ ಭಾಷೆಯಲ್ಲಿ ಹೊಸದಾಗಿ ಕಾರ್ಯ ಮಾಡಿ ಮಾತಾಡಿಸುವಂತರಾಗಿದ್ದಾರೆ. ಯಾವಾಗಾದರೂ ಸಮಯ ಸಿಕ್ಕಿದರೆ ಇದಕ್ಕಾಗಿ ಅನ್ಯ ಭಾಷೆಯಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದಾವೆ ಅಂತೇಳಿ ನಾನು ವಿಡಿಯೋ ಮಾಡುವಂತನಾಗಿದೆ. ಮುಂದೆ ಅದು ನೋಡುವಂತರಾಗಿದ್ದಾರೆ. ಯಾಕಂದರೆ ಹ್ಯಾವೆನ್ಲಿ ಟಂಗ್ಸ್ ದೇವರು ಮಾತಾಡುವಂಥ ಪದ, ಮಾತಾಡುವಂಥ ನಮ್ಮ ಬಾಯಿ, ಈ ನಾವು ಪಾಪದಿಂದ ಜನಿಸಿದ ಬಾಯಿಗಳಿಂದ ನಾವು ಆಡುವಂಥರಾಗಿದ್ದೆವು. ಅದಕ್ಕಾಗಿ ದೇವರಲ್ಲಿ ಈ ಪ್ರಾರ್ಥನೆ, ಈ ವಾಕ್ಯ ಕೇಳಿ ಆತ ನಮಗಾಗಿ ಏನು ಮಾತಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ನಮ್ಮನ್ನು ಮುಂದೆ ನಡೆಸಬೇಕಂತ ಇದ್ದಾನೆ, ಯಾವ ರೀತಿಯಿಂದ ಈ ಪಾಪದಿಂದ ಹೊರಗೆ ಬರುವಂತನಾಗಿದ್ದಾನೆ, ಈ ಸಾಲಗಳಿಂದ ನೀವು ಹೆಂಗೆ ಹೊರಗೆ ಬರಬೇಕಂತೇಳಿ ದೇವರು ಇವತ್ತು ನಿಮ್ಗೆ ಮಾತಾಡುವಂತನಾಗಿದ್ದಾನೆ. ಪ್ರೇಯರ್ ಇನ್ ಟಂಗ್ಸ್, ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್. ನೋಡಿ, ದೇವರು ನಿಮ್ಮ ಆತ ಪವಿತ್ರಾತ್ಮದಿಂದ ಅನ್ಯ ಭಾಷೆಯ ಅರ್ಥದಿಂದ ನಿಮ್ಮನ್ನು ವಾಕ್ಯ ಹೇಳುವಂತನಾಗಿದ್ದಾನೆ. ನೀವು ಸೌಭಾಗ್ಯವಾಗಿದ್ದೀರಿ. ಯಾರ್ಯಾರು ನೋಡುವಂಥರಿದ್ದೀರಿ ಅವರೆಲ್ಲರೂ ಹೀಲಾಗುವಂತಿದ್ದೀರಿ. ಚರ್ಚಲ್ಲಿದ್ದ ಎಲ್ಲ ಮೆಂಬರ್ಗಳಿಗೆ ಇವತ್ತು ಹೊಸ ಶಕ್ತಿ ಸಿಗುವಂಥದ್ದಾಗಿದೆ. ಯೇಸುವಿನದು ನಾವು ಪ್ರಾರಂಭ ಮಾಡುವಾಗ ಅಲ್ಲೆಲ್ಲೂಯ್ಯ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ನಿನಗೆ ವಂದನೆ ಯೇಸುವೆ, ವಂದನೆ ಯೇಸಪ್ಪ. ಇವತ್ತು ನನಗೆ ಆರಿಸಿಕೊಂಡಿದ್ದಕ್ಕೆ ಮತ್ತೊಮ್ಮೆ ನಿನಗೆ ಸ್ತೋತ್ರ ಯೇಸಪ್ಪ. ನಿನ್ನ ಸರ್ವ ಜನರಿಗಾಗಿ ನನ್ನ ಕೊಟ್ಟಿದ್ದ ವರಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪ್ರೇಯರ್ ಇನ್ ಟಂಗ್ಸ್ ಯೇಸಪ್ಪ, ಅನ್ಯ ಭಾಷೆಯ ಅರ್ಥವನ್ನು ಹೇಳುವ ವಾಕ್ಯದ ಸಾಮರ್ಥ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅದು ನನಗೆ ಕೊಡಲಿಕ್ಕಿಂತ ಮೊದಲು ನೀನು ನನ್ನಲ್ಲಿ ವಾಸವಾಗಿ ನೀನು ಚಲಿಸ್ತಾ ಇದ್ದಿದೆ ಯೇಸಪ್ಪ, ಅದಕ್ಕಾಗಿ ಸ್ತೋತ್ರ. ಮುಂದಿನ ಕಾರ್ಯ ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಯೇಸಪ್ಪ. ನೀನು ನಡೆಸು ತಂದೆ ಪವಿತ್ರಾತ್ಮ ದೇವರೇ. ಓ ಜಾಂಬ ರೀಶೋತೋ ರಾವ, ಓ ರಾಂಬ ರೀಶುತೋ ರಾವ, ಓ ರಾಂಬ ರೀಶುತೋ ರಾವ, ಶದಾವ ಶದಾವ ಶದಾವ, ಓ ರಾಂದಾಂಬ ರೀಶುತೋವ ಶದವ ಶದವ ಶದವ. ಕರ್ತನಾದ ಯೇಸು ಕ್ರಿಸ್ತ ನಿಮಗಾಗಿ ಕಾಯುವಂತನಾಗಿದ್ದಾನೆ, ನಿಮಗಾಗಿ ಚಿಂತಿಸುವಂತನಾಗಿದ್ದಾನೆ. ನೀವು ಪಾಪದಲ್ಲಿ ಬಿದ್ದಾಗ ಆತ ನಿಮ್ಮ ಮುಖದಲ್ಲಿ ನಿಂತು ನಿಮ್ಮ ಮುಖವನ್ನು ಪ್ರಸನ್ನವಾಗಿ ಮಾಡುವುದಕ್ಕೆ ನಿಂತಿದ್ದಾನೆ. ನೀವು ಪಾಪದಲ್ಲಿ ನಿತ್ಯ ನೀವು ನಡೆಯುವಾಗ ಆತನು ಬಿಡಿಸುವಂಥ ದೇವರಾಗಿದ್ದಾನೆ. ನಿಮಗೆ ಒಂದು ಯಾವುದಾದ್ರೂ ದೇವರ ಕಡೆಯಿಂದ ಕಷ್ಟ ಬಂದಿದಂತ ತಿಳ್ಕೊಂಡರೆ ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಪಾಪಗಳು ಹೆಚ್ಚಾಗಿದ್ದಾವೆ. ನಿಮ್ಮ ಪಾಪದ ನಿಮಿತ್ತ ಆತನು ನಿಮ್ಮನ್ನು ಶಿಕ್ಷಿಸಲ್ಪಟ್ಟಿದ್ದಾನೆ. ಆತನು ಶಿಕ್ಷಿಸುವುದಂದರೆ ನಿಮ್ಮ ಜೀವಕ್ಕೆ ಅಪಾಯವಾಗುವುದಿಲ್ಲ. ಆ ಶಿಕ್ಷೆಯಿಂದ ನಿಮಗೆ ಹೊಸ ಜೀವನ, ಹೊಸ ಬೆಳಕು ಸಿಗುವಂಥದ್ದಾಗಿದೆ. ದೇವರು ತನ್ನ ಸೇವಕರಿಗೆ ಇದೇ ರೀತಿಯಾಗಿ ಆಲಿಸಲ್ಪಡ್ತಾನೆ. ಅವರು ಪಾಪ ಮಾಡಿದಾಗ ಅವರಿಗೆ ಶಿಕ್ಷಿಸಲ್ಪಡ್ತಾನೆ. ಆ ಶಿಕ್ಷೆಯಿಂದ ಬರುವ ಬೇರೆ ಸರ್ವ ಜನರಿಗೆ ಉಪಯೋಗ ಆಗುತ್ತದೆ. ಯಾವ ರೀತಿ ಆದರೆ ನಾನು ಪಾಪ ಮಾಡಿದೆ ಅಂದರೆ ಆ ಪಾಪದ ನಿಮಿತ್ತ ನನಗೆ ಶಿಕ್ಷೆ ಕೊಡುವಂಥದ್ದಾಗಿದ್ದಾನೆ ದೇವರು. ಅದು ಸರ್ವ ಜನರಿಗೆ ಕೊಡಲ್ಲ, ಮೊದಲು ತನ್ನ ಸೇವಕರಿಗೆ ಕೊಡ್ತಾನ. ಆ ಸೇವಕರ ನಿಮಿತ್ತ ನಿಮ್ಮನ್ನು ಅವರು ಹುಟ್ಟಿಸ್ತಾನ. ನೀವು ಇನ್ನೂ ಹೆಚ್ಚಾಗಿ ಪಾಪ ಮಾಡಿದರೆ ನಿಮಗೂ ಅದೇ ಕಷ್ಟ ಕೊಡ್ತಾನೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ನೀವು ಗೌರವವಾಗಿ ಪಾಪದಲ್ಲಿ ನಡೆದಾಗ ದೇವರು ನಿಮ್ಮನ್ನು ಸೈತಾನನಿಗೆ ಒಪ್ಪಿಸುವಂತನಾಗಿದ್ದಾನೆ. ಸೈತಾನಿಗೆ ಒಪ್ಪಿಸುವುದಂದರೆ ದೇವರ ನಿಮ್ಮ ಹಸ್ತವನ್ನು ಮುರಿಯಲ್ಪಡುತ್ತದೆ. ಅಂದರೆ ದೇವರು ನಿಮ್ಮಲ್ಲಿದ್ದ ಆ ಶ್ರಮೆ, ದೇವರು ನಿಮ್ಮನ್ನು ಕಾಯುವಂಥದ್ದನ್ನು ತೆಗೆಯಲ್ಪಡುತ್ತಾನೆ. ಆಗ ದುರಾತ್ಮನು ನಿಮಗೆ ಮರಣಕ್ಕೆ ತುತ್ತಾಗಿ ಮಾಡುತ್ತಾನೆ.
ದೇವರು ಇವತ್ತಿದೆ ಮಾತು ನಿಮಗೆ ವಾಕ್ಯವಾಗಿ ಹೇಳುವಂತನಾಗಿದ್ದಾರೆ. ರಜಾ ರೀತಿ ರಜಾ ರೀತಿ ರಜಾ ರೀತಿ ರಜಾ ರೀತಿ ರಜಾ ರೀತಿ ರಜಾ ರೀತಿ ಸಭಾ ರಶಿಂದ ಸಭಾ ರಶಿಂದ ಸಭಾ ರಶಿಂದ ಸುರಾ ಲಬಾರಿ ಶುರಾ ಲಬಾರಿ ಶುರಾ ಲಬಾರಿ ಸದಾ ಗಡಾಬಿ ರಿಧಾಂಬ 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 ಓ ಸಗಾರಿ ಕಡದಾಂಬಿ ರಿಧಾಬ ರಿಧಾಬ ಖಂಡಾಂದಿ ಕಡದ ಹೊಸಾಬರಿಶಿತಿ ತೋರಬ. ನೋಡಿ, ಸರ್ವಶಕ್ತನಾದ ಯೇಸು ಹೇಳ್ತಾ ಇದ್ದಾರೆ, ಆತನ ಮಕ್ಕಳು ಆದಿಯಿಂದಲೂ ಪಾಪ ಮಾಡುತ್ತಾ ಬಂದಿದ್ದಾರೆ, ಆದರೆ ಪಾಪದ ದೆಸೆಯಿಂದ ನನ್ನ ಮಗನನ್ನು ಕಳಿಸಿದೆ. ಯೇಸು ಕ್ರಿಸ್ತನು ಅದಕ್ಕಾಗಿ ಹೊಣೆಯಾಗಿದ್ದ. ಆತನು ಪಾಪ ಸ್ವರೂಪಿಯಾಗಿ ನಮ್ಮ ಪಾಪಗಳನ್ನು ಬಿಡಿಸುವಂತನಾಗಿದ್ದ. ಆದರೆ ನಾವು ಈ ಕಾಲದಲ್ಲಿ ಏನು ಮಾಡ್ತಿದ್ವು, ಇನ್ನು ಹೆಚ್ಚಾಗಿ ನಮ್ಮದೇ ಆಸೆಗಳಿಗೆ ಐಶ್ವರ್ಯಕ್ಕೆ ಒಳಗಾಗಿ ದೇವರಿಗೆ ಅವಿಧೇಯವಾಗಿ ನಡೀತಾ ಇದ್ದೇವೆ. ದೇವರ ವಚನವನ್ನು ನಾವು ಕಲಿಯುತ್ತಾ ಇಲ್ಲ, ದೇವರ ಮಾರ್ಗದಲ್ಲಿ ನಾವು ನಡೀತಾ ಇಲ್ಲ. ಅದಕ್ಕಾಗಿ ದೇವರ ಪ್ರಸನ್ನತೆ ಯಾರ ಮೇಲೆ ಇಳಿದು ಬರ್ತಾ ಇಲ್ಲ. ಎಲ್ಲರೂ ಐಶ್ವರ್ಯಗಳ ಹಿಂದೆ ಓಡ್ತಾ ಇದ್ದಾರೆ, ಧನಗಳಿಂದ ಹಿಂದೆ ಓಡ್ತಾ ಇದ್ದಾರೆ. ಆತನ ಮಹಿಮೆಗಾಗಿ ಯಾರು ತವಕಿಸ್ತಾ ಇಲ್ಲ. ಆದರೆ ದೇವರು ನಮ್ಮನ್ನು ನೋಡುವಂತ ದೇವರು ತವಕಿಸ್ತಾ ಇದ್ದಾರೆ. ನಿಮ್ಮ ಕಾರ್ಯಗಳು ಮುಂದೆ ನಡೆಸಬೇಕಂತೇಳಿ ಆತನು ಇವತ್ತು ಪರಿಶುದ್ಧನಾಗಿ ನನ್ನ ಬಾಯಿಂದ ನಿಮ್ಮನ್ನು ಮಾತಾಡುವಂತನಿದ್ದಾನೆ. ಎಲ್ಲಿ ಒಂದು ಕಾರ್ಯಗಳಾಗಬೇಕಾದರೆ ದೇವರು ಆ ಸಮ್ಮುಖದಲ್ಲಿ ಯಾರೋ ಹೃದಯಗಳು ಬದಲಾಯಿಸಬೇಕು, ಯಾರು ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಿ ದೇವರ ಆಲೋಚನೆ ಇರ್ತದೆ. ಆತನ ಸೃಷ್ಟಿಕರ್ತನಿದ್ದಾನೆ. ಪ್ರತಿಯೊಂದೊಂದು ಜಾತಿ, ಪ್ರತಿಯೊಂದೊಂದು ಎಲ್ಲ ಮಾನವ ಜಾತಿಯಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ಗಿಡ ಮರಗಳಾಗಲಿ, ಅವಕ್ಕೆಲ್ಲವೊಂದೊಂದು ಸಮಯವನ್ನು ನಿರ್ಮಿಸಿದ್ದಾನೆ ದೇವರು. ಆ ಸಮಯ ಇವತ್ತು ತಿಳಿಸಪಡಿತಾ ಇದ್ದಾನೆ. ನೀವು ಆ ಪ್ರಾಣಿ ಪಕ್ಷಿಗಳಿಗಿಂತ ನೀವು ಎಷ್ಟು ಉನ್ನತವಾಗಿದ್ದೀರಿ, ನಿಮ್ಮನ್ನು ಇದು ಬಲವಾಗಿ ಮೇಲೆ ಎಬ್ಬಿಸುವಂತನಾಗಿದ್ದಾನೆ. ಆತನ ಕೃಪೆ ಹಸ್ತದಲ್ಲಿ ನೀವು ಇಲ್ಲಿ ನೆಲೆ ಉಳ್ಳುತ್ತಾ ಇಲ್ಲ ಅಂತ ಹೇಳಿ ದೇವರು ನಿಮ್ಮನ್ನು ಮಾತಾಡ್ತಾ ಇದ್ದಾನೆ. ನಿಮಗೆ ಬಂದಂತ ಕಷ್ಟ ದುಃಖಗಳು ಸಹಜವಾಗಿ ಬಂದಿಲ್ಲ. ನೀವು ಪಾಪದಲ್ಲಿ ದಿನನಿತ್ಯ ಹೆಚ್ಚಾಗುತ್ತಾ ಇದ್ದೀರಿ. ಜಾರತ್ವದಲ್ಲಿ ಬೀಳುವುದು, ವ್ಯಭಿಚಾರದಲ್ಲಿ ಬೀಳುವುದು, ಪುರುಷ ಸಂಗಮದಲ್ಲಿ ಬೀಳುವುದು, ಮತ್ತೆ ಇನ್ನೊಬ್ಬರನ್ನು ಮೋಸ ಮಾಡಿ ಹಣವನ್ನು ಕದಿಯುವುದು, ವಂಚಕರು, ಹುಡುಕುತನ, ಬೈಯುವವರು ಮತ್ತು ಇನ್ನು ಹಲವಾರು ಕಾರ್ಯಗಳಲ್ಲಿ ಸಿಕ್ಕಿ ಪಾಪದಲ್ಲಿ ಬೆರತಾಗಿರಿ. ಅದಕ್ಕಾಗಿ ದೇವರ ಕೃಪೆ ಇಲ್ಲ. ಇನ್ನೊಬ್ಬರನ್ನು ಹಾಳು ಮಾಡುವಂಥದ್ದು, ಮೀಟರ್ ಕೆಲಸಗಳು ಮಾಡುವವರು, ಇಂಥದ್ದೆಲ್ಲ ದೇವರಿಗೆ ಅಸಹ್ಯವಾದ ಕಾರ್ಯವಾಗಿದೆ. ಅದಕ್ಕಾಗಿ ದೇವರು ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ಈ ಕಾರ್ಯಗಳೆಲ್ಲ ಅವರ ಹೊಟ್ಟೆ ಒಳಗಿಂದ ಹೊರಗೆ ಬರುವಂಥದ್ದಾಗಿದೆ. ಊಟ ಬಲ್ಲವನು ಯಾವುದು ಕೆಟ್ಟದಾಗಿ ಇಲ್ಲ, ಊಟದಿಂದ ಅವರ ಹೊಟ್ಟೆ ಒಳಗಿಂದ ಬರುವುದು ಅಶುದ್ಧವಾದ ಅವನ ಬಾಯಿಯಿಂದ ಬರುವಂಥ ಕಾರ್ಯ. ದೇವರು ಇದೆಲ್ಲ ಹೇಸುವಂತನಾಗಿದ್ದಾನೆ. ಇವತ್ತು ನೀವು ದೇವರನ್ನ ಅಂಗೀಕರಿಸಿದಾಗ ನಿಮ್ಮನ್ನು ಬಿಡುಗಡೆ ಮಾಡುವಂತನಾಗಿದ್ದಾನೆ. ಇವತ್ತು ಡೆಲಿವರೆನ್ಸ್ ಹೀಲಿಂಗ್ ಪ್ರೇಯರ್ ಇರುತ್ತೆ. ಈ ವಾಕ್ಯ, ದೇವರ ವಾಕ್ಯ ಮುಗಿದ ತಕ್ಷಣ ನೀವು ಸ್ಥಿರವಾಗಿ ನಿಲ್ಲಬೇಕು. ಯಾಕಂದ್ರೆ ದೇವರು ನಿಮ್ಮನ್ನು ಒಬ್ಬೊಬ್ಬರು ಮುಟ್ಟಿ ಅಭಿಷೇಕಿಸಲ್ಪಡ್ತಾ ಇದ್ದಾನೆ. ನಿಮ್ಮ ಕರ್ಜಸ್ಗಳಿಂದ ಆ ದುರಾತ್ಮವನ್ನು ನಿಮ್ಮನ್ನು ಗುಲಾಮದಲ್ಲಿಟ್ಟು ಸಾಲದ ಆತ್ಮವನ್ನು ಇವತ್ತು ನೇಗಿಸುವಂತನಾಗಿದ್ದಾನೆ. ನೀವು ಒಂದು ಕಾರ್ಯ ಮಾಡಬೇಕಾದ್ರೆ ಸಾಲ ಮಾಡಿ ಕಾರ್ಯ ಮಾಡಬೇಕಾಗ್ತಾ ಇದ್ರೆ, ನಿಮ್ಮ ಮಕ್ಕಳ ಒಂದು ಫೀಸ್ ಕಟ್ಟಬೇಕಾದ್ರೆ ಸಾಲ ಮಾಡ್ತಾ ಇದ್ದೀರಾ, ಏನಾದರೂ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸಾಲ ಮಾಡ್ತಿದ್ದೀರಾ, ನೀವು ಯಾವುದೇ ಕೈ ಕೆಲಸ ಹಾಕಿದ್ರು ಅಲ್ಲಿ ಆ ಕೆಲಸ ನಡೀತಿಲ್ಲ. ಯಾಕಂದ್ರೆ ನೀವು ದೇವರಿಗೆ ಅವಿಧೇಯತೆಯಾಗಿ ನಡೀತಿದ್ದೀರಿ. ದೇವರಿಗೆ ಸಲ್ಲಬೇಕಾದ ಕಾಣಿಕೆಗಳನ್ನು ಸಲ್ಲಿಸುತ್ತಾ ಇಲ್ಲ, ದಶಾಂಶ ಹಾಕ್ತಾ ಇಲ್ಲ, ಮತ್ತೆ ತಾಯಿತನ್ನು ಕಟ್ಟುತ್ತಾ ಇಲ್ಲ. ಯಾಕಂದ್ರೆ ದೇವರು ಇದೆಲ್ಲ ನಿಮಗಾಗಿ ಮಾರ್ಪಡಿಸಿದರೆ ನೀವು ಯಾವಾಗ ನಿಮ್ಮ ಬೀಜಗಳನ್ನು ಬಿತ್ತುತ್ತಾ ಹೋಗುತ್ತೀರಿ, ನಿಮ್ಮ ಫಲಗಳು ಬರುವಂಥದ್ದಾಗಿದೆ. ನೀವು ಬೀಜನೇ ಬಿತ್ತಲ್ಲ, ಬರೀ ಹೊಲದಲ್ಲಿ ಬರೀ ಮಣ್ಣಾಗಿ ಇರುತ್ತೀರಿ. ಆ ಮಣ್ಣಲ್ಲಿ ಯಾವ ಬೀಜ ಇರಲ್ಲ, ಯಾವ ಫಲಗಳಿರಲ್ಲ. ದೇವರು ಇವತ್ತು ನಿಮ್ಮ ಅತ್ಯುತ್ತಮವಾಗಿ ಇವತ್ತು ನಿಮಗೆ ಬಿಡುಗಡೆ ಕೊಡುವಂತನಾಗಿದ್ದಾನೆ. ಈ ವಾಕ್ಯವು ದೇವರಿಗೆ ಮಹಿಮೆ ಪಡಿಸುವಂತೆ ನೀವೆಲ್ಲ ಹೃದಯದಲ್ಲಿ ಆಳ್ಕೊಳ್ಳಿರಿ. ಎಷ್ಟೆಲ್ಲ ಬಂಡತನ ಮಾಡುವಂಥ ಕೆಲಸ ಬಿಡಿರಿ, ಲೋಭಿಗಳ ಕೆಲಸಗಳು ಬಿಟ್ಕೊಡ್ರಿ, ದೇವರಿಗೆ ಮಹಿಮೆ ಬರುವಂಥ ಕೆಲಸ ಮಾಡಿ, ದೇವರಿಗೆ ದಿನನಿತ್ಯ ಹೆಚ್ಚಾಗಿ ಬೆಳೆಯುವ ಕಾರ್ಯ ಮಾಡಿ. ನೋಡಿರಿ, ದೇವರು ಯಾರಿಗಾದರೂ ಆರಿಸಲ್ಪಟ್ಟರೆ ಅವರು ದಿನನಿತ್ಯವಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸುವಂತರಾಗಿದ್ದಾರೆ. ತನ್ನ ಪಾಪಗಳನ್ನು ಅರಿಕೆ ಮಾಡ್ತಾನೆ. ಇವತ್ತು ನಾನು ಏನಾದರೂ ಪಾಪ ಮಾಡಬೇಕಾದ್ರೆ ನಾನು ಪಾಪ ಮಾಡ್ತೇನೆ, ಮಾಡಿದಾಗ ನಾನು ಏನು ಮಾಡ್ತೇನೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತನಾಗಿದ್ದೇನೆ. ನಾವು ಮೊದಲನೇ ಪ್ರಿಫರೆನ್ಸ್ ದೇವರಿಗಾಗಿ ಕೊಡಬೇಕು, ಎರಡನೇ ಪ್ರಿಫರೆನ್ಸ್ ಆಗಿ ಚರ್ಚ್ಗಳಿಗೆ ಕೊಡಬೇಕು, ಮೂರನೇ ಪ್ರಿಫರೆನ್ಸ್ ಆಗಿ ನಮ್ಮ ಫ್ಯಾಮಿಲಿಗಾಗಿ ನಾವು ಕೊಡಬೇಕು. ಇದು ಹಂತವಾದ ಒಂದು ದೇವರು ಮಾಡಿಟ್ಟಿದ್ದ
ಸೃಷ್ಟಿಕರ್ತನ ಒಂದು ನಿಯಮವಾಗಿದೆ. ಇದರ ಮೂಲಕವಾಗಿ ನಡೆಯುವಾಗ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಬರುತ್ತದೆ, ನಮ್ಮ ಮನೆಯಲ್ಲಿ ಉಲ್ಲಾಸವಿರುತ್ತೆ, ನಮ್ಮ ಮನೆಯಲ್ಲಿ ಜೀವನದ ಬೆಳಕು ತುಂಬುವಂಥದ್ದಾಗಿದೆ. ಆ ಜೀವದ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಎಲ್ಲಿ ಕಾಲಿಡುತ್ತಾನಲ್ಲ ಆ ಜಾಗವು ಪರಿಶುದ್ಧವಾಗಲ್ಪಡುತ್ತದೆ. ಅದಕ್ಕಾಗಿ ನೀವು ಕೆಟ್ಟ ಕೆಲಸ ಪಾಪದಲ್ಲಿ ದಿನನಿತ್ಯ ಬಿದ್ದು 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 ನೀವು ಪಾಪದ ಪಾಲಿಗೆ ಹೆಚ್ಚಾದಾಗ ದೇವರಿಗೆ ಸ್ಥಾನ ಇರುವುದಿಲ್ಲ. ಅದಕ್ಕಾಗಿ ನೀವು ದೇವರ ಸಮ್ಮುಖದಲ್ಲಿ ಬರಬೇಕಾದರೆ ನಿಮ್ಮ ಪಾಪಗಳನ್ನು ಆತನ ಮುಂದೆ ಅಂಗೀಕರಿಸಬೇಕು, ಪಶ್ಚಾತ್ತಾಪ ಹೃದಯದಿಂದ ಆತನಿಗೆ ಪ್ರಾರ್ಥಿಸಬೇಕು, ಕಣ್ಣೀರಿನಿಂದ ಮೊರೆ ಇಡಬೇಕು. ಇಟ್ಟಿದಾಗ ದೇವರು ನಿಮ್ಮನ್ನು ಕಾರ್ಯ ಮಾಡುವಂತನಾಗಿದ್ದಾನೆ. ನನಗನ್ನಿಸಿದ ಮಟ್ಟಿಗೆ ದೇವರು ಹೇಳಿದ ಮಾತು ನಿಮ್ಗೆ ಒಪ್ಪಿದಿರಬಹುದು. ನಿಮ್ಮ ಹೃದಯದಲ್ಲಿ ಹಲಿಗೆಯ ಮೇಲೆ ಬರೆದಿಟ್ಕೊಳ್ಳಿ, ದೇವರಿಗೆ ಹೇಸಿಕೆಯಾದ ಕೆಲಸ ಯಾವಾಗ ಪಾಪದ ಮರಣಕ್ಕೆ ಒಯ್ಯುವಂಥದ್ದಾಗಿದೆ. ಯಾಕಂದರೆ ದುಷ್ಟ ನಿಮ್ಮ ಮಗ್ಗಲಲ್ಲಿ ನಿಲ್ಲುವಂತನಾಗಿದ್ದಾನೆ. ಪಾಪದ ಕೆಲಸ ಮಾಡಿದಾಗ ನಿಮ್ಮನ್ನು ಮರಣದ ಕಾರ್ಯ ಹಾಕುತ್ತಾನೆ. ಆದರೆ ನೀವು ಒಳ್ಳೆ ಕಾರ್ಯದಲ್ಲಿ ದೇವರ ಭಯ ಭಕ್ತಿಯಲ್ಲಿ ಹೊರಡಿದಾಗ ದೇವರು ನೀನು ಅಭಿವೃದ್ಧಿಯಾಗಿ ಉನ್ನತವಾಗಿ ಬಿಡ್ತಾನೆ. ಕಾಲುವೆ ನೀರಲ್ಲಿ ಹೆಂಗೆ ಗಿಡ ಬೆಳೆಯುತ್ತದರ ಸಮೃದ್ಧಿಯಾಗಿ ಫಲ ಕೊಡುವಂತೆ ನೀವು ಫಲ ಕೊಡುವಂತರಾಗುತ್ತೀರಿ. ಹಾಗಾಗಿ ದೇವರಿಗೆ ವಂದಿಸುತ್ತಾ ಈ ನಿಮ್ಮ ವಾಕ್ಯವನ್ನು ಮುಗಿಸ್ತೀನಿ. ಮುಂದಿನ ಭಾಗ್ಯ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಬಿಡುಗಡೆ ಪ್ರಾರ್ಥನೆ, ಹೀಲಿಂಗ್ ಪ್ರಾರ್ಥನೆ ಆಗಿದೆ. ದೇವರಿಗೆ ಒಪ್ಪಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆಮೆನ್.